ವೃಕ್ಷಮಾತೆ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟು ಪೋಷಿಸಿದಂತಹ ಆಲದ ಮರದ ಕೆಳಗೆ ನಿಂತಿದ್ದ ವಿದ್ಯಾರ್ಥಿಗಳಿಬ್ಬರಿಗೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರ ಗಾಯಗಳಾಗಿವೆ. ಹೌದು, ಮಾಗಡಿ ತಾಲೂಕು ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ತೆರಳಲು ಲಕ್ಕೇನಹಳ್ಳಿ ಗೇಟ್ ಬಳಿ ನಿಂತಿದ್ದ 10ನೇ ತರಗತಿ ವಿದ್ಯಾರ್ಥಿನಿ ಪ್ರಗತಿಯ ತಲೆಭಾಗಕ್ಕೆ ಒಣಗಿದ ಮರದ ಕೊಂಬೆ ಬಿದ್ದಿದ್ದು ತಲೆಭಾಗಕ್ಕೆ ಪೆಟ್ಟಾಗಿ ತುಮಕೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಬ್ಬ ವಿದ್ಯಾರ್ಥಿನಿ ಸವಂತಿಯ ಮೈಕೈಗೆ ಪೆಟ್ಟಾಗಿದ್ದು ಸ್ಥಳೀಯರು ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇನ್ನು ಘಟನೆ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅರಣ್ಯ ಇಲಾಖೆಯವರು ಹುಲಿಕಲ್ ಗ್ರಾಮದಿಂದ ಕುದೂರು ರಸ್ತೆಯವರೆಗೆ ಒಣಗಿರುವ ಆಲದ ಮರದ ಕೊಂಬೆಗಳನ್ನು ತೆರವುಗೊಳಿಸಬೇಕು. ಒಣಗಿರುವ ಮರದ ಕೊಂಬೆಗಳನ್ನು ತೆರವುಗೊಳಿಸಲು ಸಾಲುಮರದ ತಿಮ್ಮಕ್ಕನವರು ಬಿಡುತ್ತಿಲ್ಲ. ಈ ರೀತಿಯಾದ ಅನಾಹುತಗಳಾದಾಗ ಪ್ರಾಣದ ರಕ್ಷಣೆಗೆ ಯಾರು ಬರುತ್ತಾರೆ? ಹೀಗಾಗಿರುವ ಮಕ್ಕಳ ಆಸ್ಪತ್ರೆಯ ಖರ್ಚನ್ನ ಸರ್ಕಾರವೇ ಭರಿಸಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ಕುದೂರು ಟು ಹುಲಿಕಲ್ 4 ಕಿಲೋಮೀಟ್ರು. ಇಲ್ಲಿ 2-3 ಬಸ್ ಸ್ಟಾಪ್ಗಳು ಬರ್ತವೆ. ದಿನನಿತ್ಯ ಹುಡುಗರು ಸಾರ್ವಜನಿಕರಾಗಿ ಸ್ಕೂಲ್ಗೆ ಮತ್ತು ಬಸ್ಸಿಂದ ವೃದ್ಧೆಯರು ವಯಸ್ಸಾದವರು ಓಡಾಡ್ತಾ ಇರ್ತಾರೆ. ಈ ಸಾಲ್ಮರದ ಕೊಂಬೆಗಳು ಎಲ್ಲ ಒಣಗಿ ನಿಂತಿದ್ದಾವೆ. ಆದರೆ ಈಗ ನೋಡಿ, ಇವಾಗ ಬೆಳಿಗ್ಗೆ ಒಂದು ಘಟನೆ ನಡೆದಿದೆ. ಒಂದು SLC ಪ್ರಗತಿ ಅಂತ ಹುಡುಗಿಗೆ ಕೊಂಬೆ ಬಿದ್ದುಬಿಟ್ಟು ಸೊಂಟಕ್ಕೆಲ್ಲ ಏಟಾಗ್ಬಿಟ್ಟಿದೆ. ಈ ರೀತಿ ಭಾಳ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಣಗಿರೋ ಕೊಂಬೆಗಳನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ತಾಲೂಕು ಶಾಸಕರು ಇರ್ಬೋದು, ಇದ್ರ ಮುಂದೆ ಗಮನ ಹರಿಸಿ
ಇದು ಸಾರ್ವಜನಿಕರಿಗೆ ಈ ಒಣಗಿರೋ ಕೊಂಬೆಗಳ್ನ ಸಂಬಂಧಪಟ್ಟ ಇಲಾಖೆಯಿಂದ ತೆರವು ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ.